ಜಿಲ್ಲೆ ಅರಸೀಕೆರೆ ನಗರದಲ್ಲಿ ರೈತರಿಂದ ದುಡ್ಡು ಕಟ್ಟಿಸಿಕೊಂಡು ಟಿಸಿ ಸಂಪರ್ಕ ನೀಡದೆ ಅಧಿಕಾರಿಗಳು ಕಾಲಹರಣ ಮಾಡುತ್ತಿರುವುದನ್ನು ಖಂಡಿಸಿ ಪಿಪಿ ವೃತ್ತದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಬಣದ ನೂರಾರು ರೈತರು ಬಿಎಚ್ ರಸ್ತೆ ಮುಖಾಂತರ ಜಾಥಾ ನಡೆಸಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ವಿದ್ಯುತ್ ಇಲಾಖೆ ಕಚೇರಿಯವರೆಗೆ ಸಾಗಿ ಪ್ರತಿಭಟನೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡರು ಮಾತನಾಡಿ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಇಲಾಖೆ ಅಧಿಕಾರಿಗಳು 2 ರಿಂದ 3 ವರ್ಷಗಳಾದರೂ ಕೂಡ ರೈತರಿಗೆ ಟಿಸಿ ನೀಡದೆ ಹಣ ಕಟ್ಟಿಸಿಕೊಂಡು ತೊಂದರೆ ನೀಡುತ್ತಿದ್ದಾರೆ. ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಸಮಯದಲ್ಲಿ ವಿದ್ಯುತ್ ನೀಡದೆ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇನ್ನು ಕಚೇರಿಗೆ ದೂರನ ನೀಡುವುದಕ್ಕಾಗಿ ಬರುವ ರೈತರಿಗೆ ತುಂಬಾ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ರೈತರನ್ನ ಕರೆದುಕೊಂಡು ಬಂದು ಕಚೇರಿಯ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನಂತರ ಜಿಲ್ಲಾ ಅಧ್ಯಕ್ಷರಾದ ದಯಾನಂದ್ ಅವರು ಮಾತನಾಡಿ, ಅಧಿಕಾರಿಗಳು ರೈತರ ಸಂಘದವರ ಜೊತೆ ಬಂದು ಮಾತನಾಡಿದರೆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಆಶ್ವಾಸನೆ ನೀಡಿ ನಂತರ ರೈತರುಗಳಿಗೆ ತೊಂದರೆ ನೀಡುವುದನ್ನ ತಪ್ಪಿಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲಿ ರೈತರಿಗೆ ತೊಂದರೆ ನೀಡಿದರೆ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ನಂತರ ಗ್ರೇಡ್ 2 ತಹಶೀಲ್ದಾರ್ ಪಾಲಾಕ್ಷ ಮೂರ್ತಿ ಹಾಗೂ ಜೆಸ್ಕಾಂ ಅಧಿಕಾರಿ ಮಂಜುನಾಥ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಮನವಿ ಪತ್ರ ಪಡೆದ ಜೆಸ್ಕಾಂ ಅಧಿಕಾರಿ ಮಂಜುನಾಥ್ ಸ್ಥಳದಲ್ಲೇ 3 ರೈತರಿಗೆ ಟಿಸಿ ನಂಬರ್ ಅನ್ನು ನೀಡಿ ಉಳಿದ ರೈತರಿಗೆ ಟಿಸಿ ನಂಬರ್ ಅನ್ನು 2-3 ದಿನಗಳಲ್ಲಿ ನೀಡುವುದಾಗಿ ತಿಳಿಸಿದರು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಚೆಸ್ಕಾಂ ಆಫೀಸ್ಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗಾಗಲೇ ರೈತರಿಗೆ 2 RR ನಂಬರ್ನ ಸ್ಥಳದಲ್ಲೇ ಅಧಿಕಾರಿಗಳು ನೀಡಿದ್ದಾರೆ. ಇನ್ನು 3 RR ನಂಬರ್ನ ನಾಳೆ ಈವ್ನಿಂಗ್ ಒಳಗಡೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆ ಭರವಸೆ ನಂತರ ಇವತ್ತು ಹೋರಾಟವನ್ನು ಕೈಬಿಟ್ಟು ಇನ್ನು ಹಲವಾರು ನಮ್ಮ ರೈತಾಪಿ ವರ್ಗದ ಟಿಸಿ ಸಮಸ್ಯೆ ಇರ್ಬೋದು, ಲೈನ್ ಸಮಸ್ಯೆ ಇರ್ಬೋದು, ರೋಡಿನ ಸಮಸ್ಯೆ ಇರ್ಬೋದು, ಯಾವುದೇ ಥರದ್ದು ಮೂಲಭೂತ ಸೌಕರ್ಯ ತೊಂದರೆ ಬಗ್ಗೆ ಇನ್ನು ಮುಂದಿನ ದಿನದಲ್ಲಿ ಹಾಸನ IBನಲ್ಲಿ ಕೆಲವೇ ದಿನದಲ್ಲಿ ಒಂದು ವಾರ ಹೊತ್ತಿನಲ್ಲಿ ಮೀಟಿಂಗ್ ಕರೆದು ಇಡೀ ಜಿಲ್ಲೆಯಾದ್ಯಂತ ಏನು 7 ತಾಲೂಕಿನ ಅಧ್ಯಕ್ಷರುಗಳು ಒಡೆಗೂಡಿ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಮಹಿಳಾಧ್ಯಕ್ಷರು ಜೊತೆಗೂಡಿ ಇವತ್ತೇನು ಹಾಸನ ಜಿಲ್ಲೆಯ ದಾಖಲೆ ನಾಗೇನಹಳ್ಳಿ ಗ್ರಾಮದಲ್ಲಿ 4 ಟಿಸಿಗಳು ಹೋಗಿದ್ದು. ಆದ್ದರಿಂದ ಈಗ ನಮ್ಮ ಸಾಹೇಬರು ಏನು ಹೇಳಿದ್ದಾರೆ, ನಮ್ಮ ಮಂಜುನಾಥ್ ಸಾಹೇಬರು ಜೆಸ್ಕಾಂ ಅವರು ಮನವಿ ಮಾಡಿದ್ದ ತಕ್ಷಣಕ್ಕೆ ನಾಳೆ ಮೀಟರ್ ನಂಬರ್ ಟಿಸಿ ನಂಬರ್ನನ್ನು ಕೊಡ್ತೀನಿ ಅಂತ ಹೇಳಿ RR ನಂಬರನ್ನು ಕೊಡ್ತೀವಿ ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಆಮೇಲೆ ಟಿಸಿ ಸುಟ್ಟೋಗಿದೆ, ನಾಳೆ ಸಾಯಂಕಾಲ ಟಿಸಿ ಕೊಡ್ತೀವಿ ಅಂತ ಹೇಳಿ ರೈತರ ಪರವಾಗಿ ನಿಂತ್ಕೊಂಡು ಮಾತನಾಡಿ ರೈತರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಅವರಿಗೆ ಒಳ್ಳೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೋರಾಟದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ನಮ್ಮ ಇಂಗ್ಲಗುಪ್ಪೆ ಕೃಷ್ಣೇಗೌಡರು, ನಮ್ಮ ಹೋರಾಟದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ರೈತರ ಪರವಾಗಿ ನಿಂತ್ಕೊಂಡು ನಮ್ಮ ಅರಸೀಕೆರೆಯಲ್ಲಿ ಮಂಡ್ಯ ಆಗಲಿ, ಅರಸೀಕೆರೆ ಆಗಲಿ, ಚಿಕ್ಕಮಗಳೂರು ಆಗಲಿ, ಬೆಳಗಾಂ ಆಗಲಿ ಎಲ್ಲರೂ ಬಂದು ನಮ್ಮ ವೀರಪ್ಪಜ್ಜರು ಚಾಮರಾಜನಗರ ಜಿಲ್ಲೆಯವರು ಬಂದು ಇವತ್ತು ನಮ್ಮ ಅರಸೀಕೆರೆ ತಾಲೂಕಿಗೆ ರೈತರ ಪರವಾಗಿ ಹೋರಾಟಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ 4 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಜವಾನ್ ಜೈ ಕಿಸಾನ್. ಈ ಒಂದು ವಿಷಯದಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರಾದ ದಯಾನಂದ್ ಅವರು ಲಾಸ್ಟ್ ಟೈಮ್ ಒಂದು ಬಂದು ಮನವಿ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಒಂದು 5 ಪರ್ಟಿಕ್ಯುಲರ್ ಕೇಸ್ ಹೇಳಿದ್ರು, RR ನಂಬರ್ ಕೊಟ್ಟಿಲ್ಲ ಅಂತ ಹೇಳಿ. ಇದೆಲ್ಲ 21-20ನೇ ಇಸ್ವಿದು. ಆದ್ರೂ ಕೂಡ ನಾನು ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ನೀನು ಸಂಬಂಧ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೂ ಕೂಡ ನಾನು ಬಗೆಹರಿಸ್ಕೊಡ್ತೀನಿ. ಇದರಲ್ಲಿ ಏನಾಗಿದೆ, 2 ಆಲ್ರೆಡಿ RR ನಂಬರ್ ಆಗಿದೆ, ಅದನ್ನು ಇವಾಗಲೇ ಬೇಕಂದ್ರೆ ಕೊಡ್ತೀವಿ. ಈಗ ಇನ್ನು 3ಕ್ಕೆ RR ನಂಬರ್ ಆಗಿಲ್ಲ ಅದು. ಬಟ್ ಅವ್ರಿಗೆ ರೈತರಿಗೆ ಏನು ಅನ್ಯಾಯ ಆಗಿಲ್ಲ. ಅದರಲ್ಲಿ ಅವ್ರಿಗೆ ಟಿಸಿ ಆಗಿದೆ, ಕರೆಂಟ್ ಇದೆ, ಓಡ್ತಾ ಇದೆ, ಎಲ್ಲ ಓಡ್ತಾ ಇದೆ. ಇಲ್ಲೇ ಗಂಗಾಧರಯ್ಯ ಚಂದ್ರೇಗೌಡ 39-507. ಯಾರೀ ಗಂಗಾಧರಯ್ಯರು? ನಿಮ್ದು ಆಗಿದ್ದಂತೆ ನೋಡ್ರಿ, RR ನಂಬರ್ ನೋಡ್ರಿ, 39-507 ನಂಬರ್. ಇನ್ನೊಬ್ಬರು ಸಿದ್ದರಾಮಯ್ಯ ಚಂದ್ರಶೇಖರ್ 39-499.